ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗೌಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಬಂದು ಶನಿವಾರದ ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಹಾಲು ಕಾಯ್ಸೋಕ್ಕಿಟ್ಟು ನೆನೆ ಪಾತ್ರೆ ಎಲ್ಲ ತೊಳೆದಿದ್ನಲ್ಲ, ನೆನೆ ನೈಟ್ ಜೋಡ್ಸೋಕ್ಕಾಗಿಲ್ಲ. ಹಾಗಾಗಿ ಇವಾಗೆಲ್ಲ ಒರೆಸ್ಕೊಂಡು ಜೋಡಿಸಿ ಆನಂತರ ಕಾಫಿ ಎಲ್ಲ ಕುಡಿದು ಬೇಗನೆ ನಾಷ್ಟ ಮಾಡ್ಕೊಳ್ತಾ ಇದ್ದೆ. ವಾಂಗಿಬಾತ್ ಮಾಡ್ಕೊಂಡಿದ್ದೆ ಸಿಂಪಲಾಗಿ. ಆಲ್ರೆಡಿ ತೋರಿಸಿದ್ದೀನಿ ಈ ರೆಸಿಪಿನ, ಹಾಗಾಗಿ ತೋರಿಸಲಿಲ್ಲ. ನಾಷ್ಟ ಎಲ್ಲ ಮುಗಿಸ್ಕೊಂಡು ನಾನು ಬಟ್ಟೆ ಒಗಿಬೇಕಾಗಿತ್ತು. ನಾಳೆ ವಾರ ಬೇರೆ ಇದೆ ಅಲ್ವಾ, ಹಾಗೆ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ಳೋಣ ಮನೆ ಅಂತ ಹೇಳ್ಬಿಟ್ಟು ಬೇಗನೆ ನಾಷ್ಟ ಎಲ್ಲ ಮುಗಿಸ್ಕೊಂಡು ಅಪ್ಪಗೂ ತಿನ್ನಿಸಿ ಆನಂತರ ನಾನು ಬಟ್ಟೆನೆಲ್ಲ ಒಗೆದಾಕಿ ಎಲ್ಲ ಹಾರಾಕ್ತಾ ಇದ್ದೆ. ಬಟ್ಟೆ ಎಲ್ಲ ಒಗ್ದಾಕೋದು 12:30 ಆಗೋಯಿತು. ಹಾಗಾಗಿ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು ನಾನು ಬಸ್ಸಾರು, ಪಲ್ಯ, ಮುದ್ದೆ, ಅನ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ. ಅದಕ್ಕೇ ಅಪ್ಪು ಮಲ್ಕೊಂಡಿದ್ದ, ಹಾಗಾಗಿ ಅಡುಗೆನ ರೆಡಿ ಮಾಡ್ಕೊಳ್ತಾ ಇದ್ದೆ. ಇನ್ನೇನು ಹೊಸ ವರ್ಷ ಇನ್ನು 2 ದಿವಸ ಬಾಕಿ ಇರೋದು ಈ ವರ್ಷ ಮುಗಿಯೋದಕ್ಕೆ. ಹಾಗಾಗಿ ನಾನು ಸ್ವಲ್ಪ ನಾಳೆ ವಾರ ಬೇರೆ ಇದೆ. ನಾನು ವಾರ ಅಂದಿದ ತಕ್ಷಣವೇ ಶನಿವಾರ ಕಂಪ್ಲೀಟಾಗಿ ಮನೇನ ಒಂದು ರೌಂಡ್ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ವಾರನೂ ಮಾಡ್ಕೊಳ್ತೀನಿ. ಯಾಕಂದರೆ ನಿಮಗೆ ಗೊತ್ತಿದೆ, ರೋಡ್ ಸೈಡ್ ಮನೆ ಇರೋದ್ರಿಂದ ಸ್ವಲ್ಪ ಧೂಳು ಕೂಡ ಜಾಸ್ತಿ ಬರ್ತಾ ಇರುತ್ತೆ. ಹಾಗಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕ್ವಿಕ್ಕಾಗಿ ಮಧ್ಯಾಹ್ನ ಅಡುಗೆ ಕೂಡ ಮಾಡ್ಕೊಳ್ತಾ ಇದ್ದೆ. ಹಾಗೆ ಮುದ್ದೆಗಿಟ್ಟು ಇಲ್ಲಿ ನಾನು ಹೆಸ್ರು ಕಾಳು ಮತ್ತು ಹುಳ್ಳಿಕಾಯಿನ ಬೇಯೋಕ್ಕಿಟ್ಟಿದ್ದೆ. ಅದು ಸ್ವಲ್ಪ ಬೆಂದಿರಲಿಲ್ಲ ಹೆಸ್ರು ಕಾಳು, ಹಾಗಾಗಿ ಚೆಕ್ ಮಾಡ್ಕೊಳ್ತಾ ಇದ್ದೆ ಇನ್ನೊಂದು ಸತಿ. ಇವಾಗ ಹುಳ್ಳಿಕಾಯಿ ಮತ್ತು ಹೆಸ್ರು ಕಾಳನ್ನ ಬೇಯಿಸಿಟ್ಟಿರೋದನ್ನ ನಾನು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಕಾಯಿ ಕೂಡ ಹಾಕ್ಕೊಬೋದು. ನಾನೇನು ಕಾಯಿ ಹಾಕ್ಕೊಳ್ಳೋದಿಲ್ಲ, ಅಷ್ಟು ಇಷ್ಟ ಆಗಲ್ಲ ಪ್ರವೀಣ್ ಅವ್ರಿಗೆ. ಹಾಗಾಗಿ ಸಿಂಪಲಾಗಿ ಅದ್ರ ಮೇಲೆ ಒಗ್ಗರಣೆ ಆದಮೇಲೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿ ಎತ್ತಿಟ್ಟೆ. ಹಾಗೆ ಇವಾಗ ಮಸಾಲನೆಲ್ಲ ರುಬ್ಬಿಟ್ಕೊಂಡಿದ್ದೆ ನಾನು ಬಸ್ಸಾರಿಗೆ, ಅದನ್ನು ಒಗ್ಗರಣೆ ಹಾಕ್ಕೊಂಡು ಸಾಂಬಾರು ಕೂಡ ರೆಡಿ ಆಯಿತು. ಇನ್ನೊಂದು ಕಡೆ ನಾನು ಮುದ್ದೆ ಕೂಡ ಮಾಡಿಕೊಂಡೆ. ಒಂದೊಂದು ಸತಿ ಬೆಳಗ್ಗೆನೇ ಮುದ್ದೆನ ಮಾಡ್ಕೊಂಡು ಬಿಡ್ತೀನಿ. ಆದರೆ ಯಾಕಂದರೆ ಇವತ್ತು ಬಟ್ಟೆ ಒಗೆಯೋದೆಲ್ಲ ಇತ್ತಲ್ಲ, ಹಾಗಾಗಿ ಮಧ್ಯಾಹ್ನನೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಮುದ್ದೆ ಎಲ್ಲ ಮಾಡಿಕೊಂಡು ಅನ್ನ ಮಾಡಿದೆ. ಅಪ್ಪುಗೆ ನೈಟ್ ಒನ್ ಟೈಮ್ ಮಾತ್ರ ಅವನಿಗೆ ಸರಿ ತಿನ್ನಿಸ್ತೀನಿ, ಹಾಗಾಗಿ ಅವನಿಗೆ ಮಧ್ಯಾಹ್ನ ಕೂಡ ರೈಸ್ ಮಾತ್ರ ತಿನ್ನಿಸ್ದೆ. ಹಾಗೆ ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ಅಪ್ಪುನೂ ಕೂಡ ಆಟ ಆಡಿಕೊಂಡು ಆರಾಮಾಗಿದ್ದ, ಈಚೆಗಡೆ ಓಡಾಡ್ಕೊಂಡಿದ್ದ. ಹಾಗಾಗಿ ನಾನು ಸ್ವಲ್ಪ ಮೇನ್ ಮಾತ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಈ ವಿಂಡೋ ಸೈಡೆಲ್ಲ ನಾನು ಥ್ರೆಡ್ಡು ಇದನ್ನೆಲ್ಲ ಹಾಗಾಗಿ ಇಟ್ಬಿಟ್ಟಿದ್ದೆ ಸ್ಯಾರಿದು, ಅದನ್ನೆಲ್ಲ ಎತ್ತಿಟ್ಟು ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೆ. ವಾರಕ್ಕೆ ಒಂದು ಸತಿ ಮನೇನ ಡೀಪ್ ಕ್ಲೀನ್ ಮಾಡಿಕೊಂಡ್ರೇ ನನಗೆ ಸಮಾಧಾನ ಅಂತ ಹೇಳ್ಬೋದು. ಯಾಕಂದರೆ ನಾಳೆ ನಮ್ಮ ಕಾಲಭೈರವೇಶ್ವರ ಅಲ್ವಾ ಮನೆ ದೇವರು, ನಾಳೆ ಪೂಜೆ ಮಾಡ್ತೀವಿ ಭಾನುವಾರ. ಹಾಗಾಗಿ ಅಟ್ಲೀಸ್ಟ್ ವಾರಕ್ಕೆ ಒಂದು ಸತಿ ಮನೆಯೆಲ್ಲ ಕ್ಲೀನ್ ಆಗಿಬಿಟ್ರೆ ಡೀಪಾಗಿ ಈ ಜಾಡು ಎಲ್ಲ ಕೂತಿರುತ್ತೆ ಅದನ್ನೆಲ್ಲ ಒಡ್ಕೊಂಡೆ ನಾನು. ಅದಾದಮೇಲೆ ಸಿಂಪಲಾಗಿ ಮೂಲೆನೆಲ್ಲ ನೋಡಿಕೊಂಡು ಆ ಧೂಳೆಲ್ಲ ಕೊಡುಕೊಂಡು ಆನಂತರ ಈ ಟೇಬಲ್ ಮೇಲೆ ಇದ್ದಿದ್ದಂಥ ಬಟ್ಟೆನೂ ತೆಗೆದು ಚೇಂಜ್ ಮಾಡ್ತಾಯಿದ್ದೀನಿ. ಅದ್ರ ಮೇಲೇನು ಇಲ್ಲಿ ಮಣ್ಣು ಉದುರೋದು ಜಾಸ್ತಿ, ಆ ಸ್ವಿಚ್ ಬೋರ್ಡ್ ಹತ್ರ ಎಲ್ಲ ಮಣ್ಣು ಉದುರುತ್ತಾನೆ ಇರುತ್ತೆ ಅವಾಗವಾಗ. ಹಾಗಾಗಿ ಅದನ್ನು ಕೂಡ ಸ್ವಲ್ಪ ಎಲ್ಲ ಚೇಂಜ್ ಮಾಡಿಕೊಂಡೆ, ಬಟ್ಟೆ ಎಲ್ಲ ಅದನ್ನು ಎಲ್ಲ ಒಗೆಯೋಕೆ ಹಾಕ್ಬಿಟ್ಟು. ಹೀಗೆ ಮನೆ ಅಂದಮೇಲೆ ನಾವು ಮನೇಲಿ ಇರ್ತೀವಿ ಅಂದರೆ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗಿ ಬಂದುಬಿಡೋದು, 8 ಅವರ್ ಡ್ಯೂಟಿ ಕೂಡ ಮುಗಿಸ್ಕೊಂಬಂದ್ಬಿಡ್ಬೋದು. ಆದರೆ ಮನೆ ಕೆಲಸ ಮಾತ್ರ ನಿಜ ಮುಗಿಯೋದಿಲ್ಲ. ಒಂದು ಕಡೆ ಮಾಡ್ತಾಯಿದ್ರೆ ಆಗಲೇ ಇನ್ನೊಂದು ಕಡೆಗೆ ನೆನಪಾಗ್ತಾನೆ ಇರುತ್ತೆ, ಈ ಕಡೆ ಮಾಡಿಲ್ಲ ಆ ಕಡೆ ಮಾಡಿಲ್ಲ ಅಂತ ನೆನಪಾಗ್ತಾನೆ ಇರುತ್ತೆ. ಹಾಗೆ ಮನೇಲಿದ್ದರೆ ನಿಜವಾಗ್ಲೂ 108 ಕೆಲಸ ಮಾತ್ರ ಇದ್ದೇ ಇರುತ್ತೆ. ಏನೂ ಮಾಡಲ್ಲ ಇವರು ಅನ್ನೋದಕ್ಕಿಂತ ಮಾಡ್ತಾರೆ ಎಲ್ಲರೂ ಅಂತ, ಮಾಡ್ತಾರೆ ಮನೇಲಿದ್ದಾರೆ ಅಲ್ವಾ ಮಾಡ್ತಾರೆ ಅಂತ ಅಂದ್ಕೊಳ್ಳೋರೆ ಜಾಸ್ತಿ. ಮಾಡ್ಕೊಳ್ಳಿ ಬಿಡು ಮನೇಲಿಲ್ವಾ ಅನ್ನೋರೇ ಜಾಸ್ತಿ, ಈ ಮಾತು ಕೂಡ ತುಂಬಾ ಬರುತ್ತೆ. ಹಾಗೆ ನಾನು ತುಂಬಾ ಇಷ್ಟಪಟ್ಟೆ ಮಾಡ್ತೀನಿ ಮನೆ ಕೆಲಸ ಆಗಿರ್ಬೋದು. ಯಾಕಂದರೆ ವಾರನೂ ಸ್ವಲ್ಪ ಮನೆಯೆಲ್ಲ ನೀಟಾಗಿದ್ದರೆ ನಾವು ಕೂಡ ಒಂಥರ ಪ್ರಶಾಂತವಾಗಿರುತ್ತೆ, ಮನೆಯೆಲ್ಲ ನೆಮ್ಮದಿ ಅಂತ ಅನಿಸುತ್ತೆ. ಹಾಗೆ ನಾನು ಈ ರೂಮ್ನು ಕೂಡ ಡೀಪ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ವಾರಕ್ಕೊಂದು ಸತಿ ನಾನು ಮಾಡ್ಕೊತೀನಿ. ಯಾಕಂದರೆ ನಾವು ನೆಲದ ಮೇಲೆ ಹಾಸಿಗೆ ಹಾಸೋದ್ರಿಂದ ಸ್ವಲ್ಪ ಸ್ವೆಟ್ ಅಂತ ಎಲ್ಲ ಅನಿಸ್ತಾ ಇರುತ್ತೆ. ನೀವು ಚಾಪೆ ಕೆಳಗೆ ನೀರು ಥರ ಎಲ್ಲ ಅನಿಸುತ್ತೆ. ಹಾಗಾಗಿ ಹಾಸಿಗೆ ಎಲ್ಲ ತೆಗೆದು ನಾನು ಇವಾಗ ನೆಲ ಎಲ್ಲ ಒರೆಸ್ಕೊಂಡಿದ್ದೀನಿ. ಅದನ್ನು ಆರಕ್ಕೆ ಬಿಟ್ಬಿಟ್ಟು ನಾನು ಇಲ್ಲಿ ಶೋಕೇಶ್ ಹತ್ರ ಎಲ್ಲ ಸ್ವಲ್ಪ ಎಲ್ಲ ಗಜಿಬಿಜಿ ಆಗಿಬಿಟ್ಟಿತ್ತು, ಬುಕ್ಸು ಪೆನ್ಸ್ ಎಲ್ಲ ಹಾಗಾಗಿ ನಾನು ಅದನ್ನು ಕೂಡ ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಹೇಗೋ ಹೊಸ ವರ್ಷಕ್ಕೆ ಮಾಡಬೇಕಾಗಿತ್ತು.
ಅದಕ್ಕೋಸ್ಕರ ನಾನು ಮಾಡ್ಕೊಳ್ತಾ ಇದ್ದೀನಿ. ನಮಗೇನು ಹೊಸ ವರ್ಷ ಅಂದರೆ ನಮಗೆ ಯುಗಾದಿನೇ ಗೊತ್ತೇ ಇರುತ್ತೆ. ಯುಗಾದಿನೇ ನಮಗೆ ಹೊಸ ವರ್ಷ. ಅವತ್ತು ಕೂಡ ನಾನು ಫುಲ್ಲು ಡೀಪ್ ಕ್ಲೀನ್ ಮಾಡ್ಕೊಬೇಕು, ಇನ್ನೂ ಡೀಪ್ ಕ್ಲೀನ್ ಮಾಡಬೇಕು. ಹಾಗಾಗಿ ಇವತ್ತು ಮೇನ್ ಮಾತ್ರ. ನಾಳೆ ಪೂಜೆಗೆ ನಾನು ಹೆಂಗೆ ಮಾಮೂಲಿ ವಾರನೂ ಡೀಪ್ ಕ್ಲೀನ್ ಮಾಡ್ಕೊಳ್ತೀನೋ ಅದೇ ಥರನೇ ಮಾಡ್ಕೊಳ್ತಾ ಇದ್ದೆ. ನೋಡ್ಬೋದು ನೀವು ಧೂಳನ್ನ. ಮಾಮೂಲಿ ದಿವಸನೇ ಇಷ್ಟು ಧೂಳಿರುತ್ತೆ, ಇನ್ನು ಡೀಪ್ ಕ್ಲೀನ್ ಮಾಡಿದ್ರೆ ಇನ್ನೆಷ್ಟು ಧೂಳು ಯಪ್ಪಾ ನೋಡೋಕ್ಕೆ ಆಗಲ್ಲ. ಹಾಗೆ ಸ್ವಲ್ಪ ಪಾತ್ರೆ ಇತ್ತು, ಅದನ್ನೆಲ್ಲ ಆಲ್ರೆಡಿ ಎಲ್ಲ ಸ್ವಲ್ಪ ಮಧ್ಯಾಹ್ನ ಎಲ್ಲ ಊಟ ಮಾಡಿದ್ವಲ್ಲ ಎಲ್ಲ ತೊಳ್ಕೊಂಡು, ಆನಂತರ ಇದು ಕೂಡ ನೆಲ ಎಲ್ಲ ಒಣಗಿತ್ತು ರೂಮ್ದು. ಹಾಗಾಗಿ ಗ್ಯಾಸ್ಗೆಲ್ಲ ತಂದು ಅದನ್ನು ಕೂಡ ಜೋಡಿಸ್ದೆ. ಹಾಗೆ ಇಲ್ಲಿ ವಿಂಡೋ ಪಕ್ಕ ಕೂಡ ನಮ್ಮದು ದಿವಾನ್ ಕಾಟ್ ಇದೆಯಲ್ಲ, ಅದಕ್ಕೂ ಕೂಡ ಬ್ರಷ್ಶೀಟ್ ಎಲ್ಲ ಚೇಂಜ್ ಮಾಡಿಕೊಂಡೆ, ಎಲ್ಲ ಒಗ್ಯೋಕ್ಕಾಗ್ತೆ ಇನ್ನೊಂದು ಸತಿ. ಇಲ್ಲ ನಾಳಿದ್ದು ಇನ್ನೊಂದು ಸತಿ ಒಗ್ಕೊಳ್ಳೋಣ ಬ್ರಷ್ಶೀಟ್ಸ್ ಎಲ್ಲ ಅಂತ ಹೇಳ್ಬಿಟ್ಟು ಎಲ್ಲನೂ ಚೇಂಜ್ ಮಾಡಿ ಒಗ್ಯೋಕ್ಕಾಗ್ತೆ. ಹಾಗೆ ನಾನು ಕೂಡ ಸ್ವಲ್ಪ ಮುಖ ಎಲ್ಲ ತೊಳ್ಕೊಂಡು ಬಂದು ಫ್ರೆಶ್ ಅಪ್ ಆಗಿ ಆನಂತರ ರೆಡಿ ಆಗ್ತಾಯಿದ್ದೆ. 6 ಗಂಟೆ ಆಗೋಗಿತ್ತು. ಅಷ್ಟು ಕೆಲಸ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಟ್ಯೂಷನ್ ಮಕ್ಕಳು ಬೇರೆ ಬರ್ತಾರೆ. 6:15, 6:15, 6:20ಕ್ಕೆಲ್ಲ ಮಕ್ಕಳು ಬೇರೆ ಬರ್ತಾರೆ. ಹಾಗಾಗಿ ನಾನು ರೆಡಿಯಾಗಿ ಆನಂತರ ಹಾಗೆ ಬೆಳಗ್ಗಿಂದ ಕೆಲಸ ಎಲ್ಲ ಮಾಡಿದ್ನಲ್ವ, ಫುಲ್ಲು ತಲೆನೋವು ಬಂದುಬಿಟ್ಟಿತ್ತು ನನಗೆ. ಹಾಗಾಗಿ ಒಂದು ಕಪ್ ಕಾಫಿ ಮಾಡಿ ಕುಡಿದ್ಬಿಟ್ಟು ಆಮೇಲೆ ಟ್ಯೂಷನ್ ಸ್ಟಾರ್ಟ್ ಮಾಡೋಣ, ಆವಾಗ ಮಕ್ಕಳು ಬರ್ತಾರೆ ಅಂತ ಹೇಳ್ಬಿಟ್ಟು. ಹಾಗೆ ಸ್ನ್ಯಾಕ್ಸ್ಗೆ ದಿಲ್ಪಸನ್ ಇತ್ತು. ಸೊ ಒಂದು ಕಪ್ ಕಾಫಿ ಮಾಡಿ ಒಂದು 10 ನಿಮಿಷ ನನಗೆ ಅಂತ ಒಂದು ಟೈಮ್ ಕೊಟ್ಕೊಂಡು ನಿಮ್ಮ ಒಂದು ಕಮೆಂಟ್ಸ್ಗಳನ್ನೆಲ್ಲ ನಾನು ಓದಿಕೊಂಡು ರಿಪ್ಲೈ ಮಾಡಿಕೊಂಡು ಕಾಫಿನ ಎಂಜಾಯ್ ಮಾಡ್ತಾಯಿದ್ದೆ. ಈ ಒಂದು ಟೈಮ್ ಏನಿದೆ ಅಲ್ವಾ, ಅದನ್ನು ಟೈಮ್ನ ನಾನು ಕಮೆಂಟ್ಸ್ಗಳಿಗೆ ರಿಪ್ಲೈ ಕೊಡೋದನ್ನ ಯೂಸ್ ಮಾಡ್ಕೊಡ್ತೀನಿ. ಹಾಗೆ ಟ್ಯೂಷನ್ ಮಕ್ಕಳು ಬಂದ ಮೇಲೆ ನಾನು ಟ್ಯೂಷನ್ನ ಶುರು ಮಾಡಿಕೊಂಡೆ. ಅಪ್ಪನೂ ನಾನು ಅವನಿಗೆ ಒಂದು ಬುಕ್ಕು ಒಂದು ಪೆನ್ ಕೊಟ್ಬಿಟ್ಟು ಕೂರಿಸ್ಬಿಡ್ತೀನಿ. ಅವನಿಗೂ ಕೂಡ ಸ್ವಲ್ಪ ಇಂಟ್ರೆಸ್ಟ್ ಬರಲಿ ಓದೋದ್ರ ಕಡೆ, ಅವ್ರು ಏನು ಮಾಡ್ತಾಯಿದ್ದಾರೆ ಅನ್ನೋದ್ರ ಕಡೆ ಬರಲಿ ಅಂತ ಹೇಳ್ಬಿಟ್ಟು ಬುಕ್ಕು ಪೆನ್ ಕೊಡ್ತೀನಿ. ಅವನು ಇವಾಗ ಆ ಅಂತ ಬರೆಯೋದಕ್ಕೆ ಹೋಗೋದು, ಆಮೇಲೆ 1 2 3 ಅಂದರೆ ಬರೆಯೋದಿಲ್ಲ, ಜಸ್ಟ್ ಹಿಂಗೆ ಗೀಚ್ತಾ ಇರ್ತಾನೆ. ಅದು ಬಾಯಲ್ಲಿ ಹೇಳ್ತಾ ಇರ್ತಾನೆ, ಜಸ್ಟ್ ಗೀಚ್ತಾ ಇರ್ತಾನೆ. ಹಾಗಾಗಿ ಮಕ್ಕಳ ಜೊತೆ ಸೇರಿದ್ರೆ ಅವನು ಕೂಡ ಒಂದಿಷ್ಟು ಪದಗಳನ್ನ, ಹೊಸ ಪದಗಳನ್ನ ಕಲಿತು ಅವನ ಬಾಯಿಂದ ಹೇಳ್ತಾನೆ ಅನ್ನೋಕ್ಕೋಸ್ಕರ ನಾನು ಮಕ್ಕಳ ಜೊತೆ ಬಿಡ್ತೀನಿ. ಹಾಗೆ ಇವತ್ತು ಅವ್ರ ಡ್ಯಾಡಿ ಎಲ್ಲೋ ಈಚೆ ಹೋಗಿದ್ರು. ಹಾಗಾಗಿ ನಾನು ಟ್ಯೂಷನಲ್ಲಿ ಅವನ್ನ ಕೂರಿಸ್ಕೊಂಡು ಅವನಿಗೆ ಪೆನ್ನು ಬುಕ್ ಎಲ್ಲ ಕೊಟ್ಟು ಕೂರಿಸಿದೆ. ಸ್ವಲ್ಪ ಹೊತ್ತು ಗೀಚಾಡ್ದ, ಆಮೇಲೆ ಅವ್ನಿಗೆ ಇಂಟ್ರೆಸ್ಟ್ ಕಮ್ಮಿ ಆಯ್ತೇನೋ, ಕೊಟ್ಟು ಓಡೋಗಕ್ಕೆ ನೋಡ್ತಾ ಇದ್ದೆ. ನಾನು ಇಲ್ಲ ಬರೀಯಪ್ಪು, ನೋಡು ಬರಿ ಅಂತ ಹೇಳ್ತಾ ಇದ್ದೆ. ಹಾಗೆ ಒಬ್ಬರು 2 3 ಜನ ಕೇಳಿದರು, ನೀವು ಟ್ಯೂಷನಲ್ಲಿ ಏನು ಹೇಳ್ಕೊಡ್ತೀರಾ ಮಕ್ಕಳಿಗೆ ಅಂತ. ಏನು ಹೇಳ್ಕೊಡ್ತೀನಿ ಅಂದರೆ, ಇವಾಗ ಮಕ್ಕಳಿಗೆ ನಿಮಗೆ ಗೊತ್ತಿರೋ ಹಾಗೆ ಸ್ಕೂಲ್ಗಳಲ್ಲಿ FA1 FA2 ಸೆಮಿಸ್ಟರ್ ಎಕ್ಸಾಮ್, ಫೈನಲ್ ಎಕ್ಸಾಮ್ ಅಂತೆಲ್ಲ ಮಾಡ್ತಾರೆ. ಅದ್ರ ಸಂಬಂಧಪಟ್ಟಿದ್ದಂಗೆ ನನಗೆ ಒಂದಿಷ್ಟು ಡೀಟೇಲ್ಸ್ನ ಕಳಿಸ್ತಾರೆ ಪೇರೆಂಟ್ಸ್. ಇದನ್ನು ಓದಿಸ್ಬೇಕು, ಇವಾಗ ಟೆಸ್ಟ್ ಬರುತ್ತೆ, ಪೋರ್ಷನ್ಸ್ ಎಲ್ಲ ಕವರ್ ಮಾಡಿದ್ದಾರೆ, ಅದನ್ನು ಓದಿಸಿ ಅಂತ ಹೇಳ್ತಾರೆ. ಸೊ ನಾನು ಹಾಗಾಗಿ ದಿನಕ್ಕೆ ಒಂದು 2-3 ಚಾಪ್ಟರ್ನ ಓದಿಸಿ ನಾನು ಅಲ್ಲೇ ಟೆಸ್ಟ್ ಕೊಟ್ಟು ಕರೆಕ್ಷನ್ ಮಾಡಿ ಆನಂತರ ಪೇರೆಂಟ್ಸ್ ಕೈಯಲ್ಲಿ ಸಿಗ್ನೇಚರ್ ಹಾಕೊಂಬನ್ನಿ ಅಂತ ಮಕ್ಕಳಿಗೆ ಹೇಳ್ತೀನಿ. ಹಾಗಾಗಿ ಪೇರೆಂಟ್ಸ್ಗೂ ಕೂಡ ಗೊತ್ತಾಗುತ್ತೆ ಅವ್ರು ಏನು ಓದ್ತಾ ಇದ್ದಾರೆ, ಏನು ಓದ್ತಾ ಇಲ್ಲ ಅಂತ. ಹೀಗೆ ಆ ಟ್ಯೂಷನಲ್ಲಿ ಇಷ್ಟು ಓದಿಸೋದೆಲ್ಲ ಮಾಡ್ತೀನಿ. ಅವ್ರನ್ನ ಕಳಿಸಿ ಊಟ ಎಲ್ಲ ಮುಗಿಸಿ ಆನಂತರ ನಾವು, ನಿಮಗೆ ಗೊತ್ತೇ ಇರುತ್ತೆ, ನಾವು ರಾತ್ರಿ ಹೊತ್ತು ಶೆಡ್ಗೆ ಹೋಗಿ ಅಪ್ಪು ಅಂತೂ ಅವ್ರ ಡ್ಯಾಡಿ ಏನು ಮಾಡ್ತಾರೋ ಅದನ್ನೆಲ್ಲ ನೋಡಬೇಕು, ಹಸುಗಳ್ನೆಲ್ಲ ನೋಡಬೇಕು ಅವನು. ಅದಕ್ಕೆಲ್ಲ ಗುಡ್ ನೈಟ್ ಹೇಳ್ಕೊಂಡು ಅದ್ರ ಜೊತೆ ಮಾತಾಡಿಕೊಂಡು ಅಲ್ಲಿಂದ ಬರೋದು. ಹಾಗೆ ಪ್ರವೀಣ್ ಅವರು ಹಸುಗಳಿಗೆಲ್ಲ ಮೇವು ಹಾಕ್ತಾಯಿದ್ರು, ಅದನ್ನೇ ನೋಡಿಕೊಂಡು ಅಪ್ಪು ಕೂಡ ನಿಂತ್ಕೊಂಡಿದ್ದ. ನಾನು ಅಷ್ಟೇ ಬೆಳಗಿಂದ ಎಲ್ಲ ಕೆಲಸ ಮಾಡಿರ್ತೀನಿ, ಈ ಥರ ಎಲ್ಲ ಈಚೆ ಒಂದು ಸ್ವಲ್ಪ ಹೊತ್ತು ತಿರುಗಾಡಿಕೊಂಡು ಬಂದು ಆನಂತರ ಮಲ್ಕೊಂಡ್ವಿ. ಹಾಗೆ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಈ ವ್ಲಾಗ್ ಸ್ವಲ್ಪ ಏನಾದರೂ ಇಷ್ಟ ಆಗಿದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮರಿದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.